ವಕೀಲರಿಗೆ ಇರುವ ವಿಶೇಷ ಅಧಿಕಾರ: ರೈಟ್ ಟು ಪ್ರಾಕ್ಟೀಸ್, ರೈಟ್ ಟು ಎಂಟರ್ ಇನ್ ಟು ದ ಕೋರ್ಟ್, ರೈಟ್ ಅಗೇನ್ಸ್ಟ್ ದಿ ಅರೆಸ್ಟ್, ರೈಟ್ ಟು visit the accused person in jail, and right to hide the information which is given by his client. ಸೊ ವಕೀಲರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ತಮ್ಮ ವೃತ್ತಿಯನ್ನು ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಎರಡನೇದು, ವಕೀಲರು ಯಾವುದೇ ನ್ಯಾಯಾಲಯದಲ್ಲಿ ಪ್ರವೇಶಿಸಬಹುದು, ಅವರ ಕೇಸ್ ಇರಲಿ ಇರದೇ ಇರಲಿ. ವಕೀಲರು ಯಾವುದೇ ಕಾರಣಕ್ಕಾಗಿ ವಕೀಲರಿಗೆ ಪೊಲೀಸರು ವಾದವನ್ನು ಮಂಡಿಸುವಾಗ ಅಥವಾ ವೃತ್ತಿಯಲ್ಲಿರುವಾಗ ಅರೆಸ್ಟ್ ಮಾಡಂತಿಲ್ಲ. ವಕೀಲರು ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕಾರಣಕ್ಕೆ ತಮ್ಮ ಕಕ್ಷಿಗೆ ಅಥವಾ ಪ್ರಕರಣದ ಮಾಹಿತಿಗಾಗಿ ಜೈಲಿನಲ್ಲಿ ಹೋಗಿ ಅವರಿಗೆ ಭೇಟಿಯಾಗುವ ಹಕ್ಕನ್ನು ಹೊಂದಿರುತ್ತಾರೆ. ಜೈಲ್ ಅಥಾರಿಟೀಸ್ ಅವರಿಗೆ ಡಿನೈ ಮಾಡಂಗಿಲ್ಲ. ಮತ್ತು ವಕೀಲರಿಗೆ ತಮ್ಮ ಕ್ಲೈಂಟನ್ನು ಏನಾದರೂ ಮಾಹಿತಿ ನೀಡಿದರೆ ಆ ಮಾಹಿತಿಯನ್ನು ಬಹಿರಂಗಪಡಿಸಲೇಬೇಕೆಂದು ಏನಿಲ್ಲ, ಅದು ಮುಚ್ಚಿಡುವ ಅಧಿಕಾರ ವಕೀಲರಿಗೆ ಇದೆ. ಸೊ ಇಷ್ಟೆಲ್ಲ ವಕೀಲರಿಗೆ ಇರುವ ವಿಶೇಷ ಅಧಿಕಾರಗಳನ್ನು ನಾವು ನೋಡಬಹುದು. ಥ್ಯಾಂಕ್ ಯು.